ನಾವು ಮೈಕ್ರೋ ಫಿನಾನ್ಸ್ನ ಕಿರುಕುಳಕ್ಕೆ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಕಲಬುರಗಿಯಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಹಿಳೆಯರು. ಕಲಬುರಗಿ ನಗರ ಕಾಳಗಿ ಸೇಡಂ ತಾಲೂಕಿನಲ್ಲಿ ದೂರುಗಳನ್ನು ಕೂಡ ಕೊಟ್ಟಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಮನೆಗೆ ಬಂದರೆ ರಾತ್ರಿವರೆಗೂ ಇರ್ತಾರೆ, ಎದ್ದು ಹೋಗೋದೇ ಇಲ್ಲ. ಹೊಲಗಳಿಗೆ ಹೋಗ್ತಿದ್ರೆ ಬೈಕ್ನಲ್ಲಿ ಹಿಂಬಾಲಿಸ್ಕೊಂಡು ಬರ್ತಾರೆ. ಮನೆಯಲ್ಲಿ ಹುಷಾರಿಲ್ಲದೆ ಹೋದರೂ ಕೂಡ ಇವರ ಕಿರುಕುಳಕ್ಕೇನು ಫುಲ್ ಸ್ಟಾಪ್ ಬಿದ್ದಿಲ್ಲ. ಹೀಗಂತ ಮಹಿಳೆಯರು ಮೈಕ್ರೋ ಫಿನಾನ್ಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮೈಕ್ರೋ ಫಿನಾನ್ಸ್ನವರು ನಮಗೆ ಹಣ ಕೊಡೋದು ಬೇಡ, ಅವ್ರು ಇಲ್ಲಿಗೆ ಬರೋದು ಬೇಡ ಅನ್ನುವಂತಹ ನಿರ್ಧಾರಕ್ಕೆ ಬಹುಶಃ ಬಂದರೆ ಫುಲ್ ಸ್ಟಾಪ್ ಬೀಳಬಹುದು. ಅನಿವಾರ್ಯತೆಗಳು ಕೂಡ ಇರುತ್ತೆ, ಆದರೆ ವಾಪಸ್ ಕಟ್ಟಲಿಕ್ಕೂ ಕೂಡ ಅವರಿಂದ ರೆಸ್ಪಾನ್ಸ್ ಬರಬಾರ್ದು ಅಂತ ಅಂದರೆ ಹೀಗೆ ಆಗೋದು ನೋಡಿ. ಕಲಬುರಗಿಯಲ್ಲಿ ಮೈಕ್ರೋ ಫಿನಾನ್ಸ್ ಕಿರುಕುಳದ ವಿರುದ್ಧ ಮಹಿಳೆಯರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ದೂರು ಕೊಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ನಾವು ಮೈಕ್ರೋ ಫೈನಾನ್ಸ್ನಾಗ ಸಾಲ ತೊಗೊಂಡಿದ್ದೀವಿ ಸರ್. ನಾವು ಕಟ್ತೀವಿ ಅಲ್ಲತ್ತೀವಿ ರೀ ಸರ್, ಅವ್ರಿಗೆ ಕಟ್ಟಲ್ಲ ಅಂತ ಅಲ್ಲತ್ತಿಲ್ಲ. 7 ಕಂತು 6 ಕಂತು 5 ಕಂತು ಅವ ರೀ. ಸೂರ್ಯೋದಯದವರು, ಸ್ಪಂದನದವರು, RBLದವರು ಜರ ಮನೆಗೆ ಬಂದು ಟಾರ್ಚರ್ ಕೊಡ್ಲತ್ತಾರೆ ಸರ್. 7 ಗಂಟೆಗೆ ಬಂದರು ಅಂತಂದ್ರೆ ಸಂಜೆ 11 ಗಂಟೆ ತನಕ ಕುಂದಿರ್ಲತ್ತಾರೆ ಸರ್. ಮಾಡಿ ಉಳ್ಳಕ್ಕೆ ಭೀ ಬಿಡಲ್ಲಾಗ್ಯಾರ. ನಾವೆಲ್ಲ ಹೊಲಕ್ಕೆ ಹೊಲಗತ್ತೀವಲ್ಲ ಸರ್, ಹಿಂದೆ ಗಾಡಿ ತೊಗೊಂಡು ಬೆನ್ನು ಹತ್ಲಕತ್ತಾರೆ. ನಾವು ಈ ದಿನ ಏನು ಅಂದಿಲ್ಲ ರೀ ಸರ್, ಕಟ್ಕೊತಾನೆ ಬಂದಿದ್ದೇವೆ ರೀ. ಈಗ 3-4 ತಿಂಗಳಾಯ್ತು ರೀ ಮೇಡಮ್ ಅವ್ರು ಬೆನ್ನು ಹತ್ತಿದ್ದೇವೆ ರೀ ಸರ್. ಜರ ಹೆಂಗಾರ ಮಾಡಿರಿ ತಾಳೆ ಸರ್. ಒಂದು ಸಂಗಿನಾಗ 50 ತೊಗೊಂಡ್ರಿ, ಒಂದು ಸಂಗಿನ ನಮ್ಮ ಮಗಳು ಲಗ್ನ ಮಾಡಿವಂತ ಸಾಲ ತೊಗೊಂಡಿವ್ರಿ. ನಮ್ಮ ಮನೆಯವ್ರಿಗೆ ಭೀ ಆರಾಮಿಲ್ಲ, ಲಿವರ್ ಪ್ರಾಬ್ಲಮ್ ಆಗ್ಯದ್ರಿ. ಅವು ಸಂಘ ಕಟ್ಟಂತ ಜಿದ್ದು ಮಾಡ್ತಾರೆ ರೀ. ಮನ್ಯಾಗ 7ಕ್ಕೆ ಮುಂಜಾನೆಗೆ ಬರ್ತಾರೆ ರೀ. ನಾವು ಮನ್ಯಾಗ ಇದ್ದಿಲ್ಲ ಅಂದ್ರೆ ಭೀ ಮನ್ಯಾಗ ಮಕ್ಕಳು ಇರ್ತಾರೆ ರೀ. ಆ ಮನೆ ಮುಂದೆ ಬಂದು ನಿಂದಿರ್ತಾರೆ 4-5 ಮಂದಿ ರೀ. ನೀವು ಕಟ್ಟೇಬೇಕಮ್ಮ, ಯಾಕೆ ಕಟ್ಟಲ್ರಿ, ಏನರೇ ಮಾಡಿರಿ, ಎಲ್ಲಿಂದ್ರೆ ಮಾಡಿರಿ, ನೀವು ಕಟ್ಟಬೇಕಂದ್ರೆ ನಾವು ಎಲ್ಲಿಂದ ಮಾಡ್ಬೇಕು, ಏನು ಮಾಡ್ಬೇಕು ರೀ ಸರ್, ನೀವು ಹಂಗೆ